ಹಾಯ್ ಫ್ರೆಂಡ್ಸ್, ಎಲ್ಲರದು ತಿಂಡಿ ಆಯಿತಾ? ನಾನಿವತ್ತು ತಿಂಡಿಗೆ ಹುಳಿ ಜಿಂಕ ಮತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹುಳಿ ಜಿಂಕ ಪೌಡರ್ ತೊಗೊಂಡಿದ್ದೀನಿ. ಈ ಪೌಡರಿಗೆ ಹುರುಳಿಯನ್ನು ಚೆನ್ನಾಗಿ ಹುರಿದು ಅದಕ್ಕೆ ಅರಿಶಿನ, ಸ್ವಲ್ಪ ಜೀರಿಗೆ, ಒಣಮೆಣಸಿನಕಾಯಿ ಸೇರಿಸಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಹುಣಸೆ ಹಣ್ಣಿನ ರಸ ತಗೊಂಡಿದ್ದೀನಿ. ಮೊದಲೇ ನೀರಿಗೆ ಹುಣಸೆ ಹಣ್ಣು ಹಾಕಿಟ್ಟಿದ್ದೆ, ಅದು ಸ್ವಲ್ಪ ಅದರ ರಸ ಬಿಟ್ಟಿದೆ. ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಬೆಂದ ತಕ್ಷಣ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿಯ ಕಂದು ಬಣ್ಣ ಬರುವ ತನಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇರಬೇಕು. ಇವಾಗ ಅದಕ್ಕೆ 2 ಲೋಟದಷ್ಟು ನೀರನ್ನು ಸೇರಿಸಿಕೊಳ್ಬೇಕು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಒಂದು 10 ನಿಮಿಷ ಬೇಯಲಿಕ್ಕೆ ಇಡಬೇಕು. ಇನ್ನು ಹುಣಸೆ ಹಣ್ಣಿನ ರಸ ತಗೊಳ್ಬೇಕು. ಅದನ್ನು ಚೆನ್ನಾಗಿ ನೀರಿನ ಒಳಗೆ ರಸ ಬಿಡುವ ತನಕ ಹಿಂಡಬೇಕು. ಅದನ್ನು ಇವಾಗ ಶೋಧಿಸ್ಕೊಳ್ತಾ ಇದ್ದೀವಿ. ಹುಣಸೆ ಹಣ್ಣಿನ ರಸಕ್ಕೆ ಮೊದಲೇ ಪೌಡರ್ ಮಾಡಿ ಇಟ್ಟುಕೊಂಡ ಹುರುಳಿ ಪೌಡರನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಕೂಡ ಗಂಟುಗಳಿಲ್ಲದ ಹಾಗೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹುಣಸೆ ಹಣ್ಣಿನ ರಸ ಪೌಡರಿಗೆ ಚೆನ್ನಾಗಿ ಹೀರಿಕೊಳ್ಳುವ ತನಕ ಮಿಕ್ಸ್ ಮಾಡಬೇಕು. ಮತ್ತು ಇವಾಗ ಆ ಹಿಟ್ಟನ್ನು ಬೇಯ್ತಾ ಇದ್ದ ಈರುಳ್ಳಿ, ಬೆಳ್ಳುಳ್ಳಿ ಒಗ್ಗರಣೆ ಮಾಡಿದ್ದೇವಲ್ಲ ಆ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ಅದನ್ನು ತಿರುಗುತ್ತಾ ಇರಬೇಕು, ಯಾಕಂದರೆ ತಳ ಹಿಡಿಯುವ ಕಾರಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇರಬೇಕು. ಹೀಗೆ ತಿರುಗ್ತಾ ಇರುವಾಗ ಅದು ಗಟ್ಟಿಯ ರೂಪಕ್ಕೆ ಬರ್ತದೆ. ನೋಡಿ, ಇವಾಗ 5 ನಿಮಿಷ ಆಗಿದೆ. ಈಗ ತಿರುಗಿಸಿ ಈ ಹದಕ್ಕೆ ಬಂದಿದೆ. ಇದನ್ನು 10 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಬೆಂದ ನಂತರ ಈ ಥರ ಗಟ್ಟಿಯ ರೂಪಕ್ಕೆ ಬರ್ತದೆ. ರೊಟ್ಟಿಯ ಜೊತೆ ತಿನ್ನಲಿಕ್ಕೆ ಕೂಡ ಹುಳಿ ಜಿಂಕ ತುಂಬ ರುಚಿಯಾಗಿರುತ್ತೆ. ಹಳ್ಳಿ ಸೈಡೆಲ್ಲ ರೊಟ್ಟಿ ಮಾಡಿದರೆ ಹುಳಿ ಜಿಂಕವನ್ನು ಮಾಡ್ತಾರೆ. ಹಳ್ಳಿಗಳಲ್ಲಿ ತುಂಬ ಫೇಮಸ್ ಹುಳಿ ಜಿಂಕ. ಇವಾಗ ಸ್ವಲ್ಪ ಮುಚ್ಚಿಡೋಣ. ನೋಡಿ, ಇವಾಗ ಹುಳಿ ಜಿಂಕ ಪರ್ಫೆಕ್ಟಾಗಿ ಬಂದಿದೆ. ಹೀಗೆ ಗಟ್ಟಿಯಾಗಿ ಬರಬೇಕು. ಇವಾಗ ಅದಕ್ಕೆ ರೊಟ್ಟಿಯನ್ನು ತಯಾರು ಮಾಡಿಕೊಳ್ಳೋಣ. ರೊಟ್ಟಿ ಮಾಡಲಿಕ್ಕೆ ಅಕ್ಕಿ ಹಸಿಟ್ಟು, ಅದನ್ನು ಬಿಸಿ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಸಿಕೊಳ್ಬೇಕು. ಹಿಟ್ಟನ್ನು ನಿಧಾನಕ್ಕೆ ಸ್ವಲ್ಪವೇ ನೀರು ಸೇರಿಸಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು.
ನೋಡಿ ಇವಾಗ ಅಕ್ಕಿ ಹಿಟ್ಟು ರೆಡಿಯಾಗಿದೆ. ಇವಾಗ ಸ್ವಲ್ಪ ಹಿಟ್ಟು ತಗೊಂಡು ಹೀಗೆ ರೌಂಡ್ ಶೇಪಲ್ಲಿ ತಟ್ಕೊಳ್ಬೇಕು. ಅಕ್ಕಿ ಹಿಟ್ಟು ಸ್ವಲ್ಪ ಅಂಟುವ ಕಾರಣ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಕೆಳಗೆ ಮೇಲೆ ಹಾಕಿ ಸ್ವಲ್ಪ ಹೀಗೆ ನಿಧಾನಕ್ಕೆ ತಟ್ಟಿಕೊಳ್ಬೇಕು. ಅಕ್ಕಿ ಹಿಟ್ಟನ್ನು ಕಲಿಸ್ಕೊಳ್ಳುವ ಕ್ರಮದಲ್ಲಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ಹೀಗೆ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ರೌಂಡ್ ಶೇಪಲ್ಲಿ ಹಿಟ್ಟನ್ನು ಈ ಥರ ತಟ್ಟಿಕೊಳ್ಬೇಕು. ಅಕ್ಕಿ ಹಿಟ್ಟು ಸ್ವಲ್ಪ ಕೂಡ ಕಾವಲಿಗೆ ಅಂಟಬಾರ್ದು. ಆ ಥರ ಹಿಟ್ಟನ್ನು ಚೆನ್ನಾಗಿ ಕಲಸಿಕೊಳ್ಬೇಕು. ನೋಡಿ ಇವಾಗ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಇದನ್ನು ಒಲೆಯ ಮೇಲೆ ಕಾವಲಿಟ್ಟು ಕಾವಲಿ ಬಿಸಿ ಆದ ನಂತರ ಅಕ್ಕಿ ರೊಟ್ಟಿಯನ್ನು ಬೇಯಿಸಬೇಕು. 1 ನಿಮಿಷ ಆದ ಮೇಲೆ ಅದರ ಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು. ನೀರನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು. ಇವಾಗ ಅಕ್ಕಿ ರೊಟ್ಟಿಯನ್ನು ಮಗುಚಿ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡುವಾಗಲೇ ಗೊತ್ತಾಗುತ್ತೆ ರೊಟ್ಟಿ ಚೆನ್ನಾಗಿ ಬೆಂದಿದೆ. ಇವಾಗ ರೊಟ್ಟಿಯನ್ನು ಮಗುಚಿ ಹಾಕಿಕೊಳ್ಬೇಕು. ನೋಡಿ ಇವಾಗ ರೊಟ್ಟಿ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.